ಹಲೋ ಯುನೈಟೆಡ್ ಎಕ್ಸ್ಟ್ರಾ ಪ್ಲೇಯರ್ ಬನ್ನಿ. ಯುನೈಟೆಡ್ ಜಾಗ್ವಾರ್ ಲೆಫ್ಟಿ ಕಿಶನ್ ಮತ್ತು ವಿನೀಶ್ ಆರಂಭಿಕ ಹಂತದ ಆಟಗಾರರು ಈತ ಅಂಗಣ ಭಾಗವನ್ನು ಕಳ್ಕೊಳ್ತಾ ಇದ್ದಾರೆ. ಆರಂಭಿಕ ಟಾಸ್ ಕಂಡ ಬ್ರೈಟ್ ಸ್ಟಾರ್ ಬೆಂಗಳೂರಿನ ತಂಡ ಚಿತ್ರಕ್ಷಣೆ ಆಯ್ಕೆಯನ್ನು ಮನದ ಹಂತನ ಮಾಡ್ತಾ ಇರ್ತಕ್ಕಂಥ ಒಂದು ತಂಡ ಕೂಡ ಮೂರನೇ ದಿನದ ಆಟದ ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಸಾಗ್ತಾ ಇದೆ. ಜಾನ್ಸನ್ ಟು ರಿಯಲ್ ಫೈಟರ್ಸ್ ಪಂಚಜನ್ಯ ಕೋಟ ಚಕ್ರವರ್ತಿ ಗೆಳೆಯರ ಬಳಗ ತುಮಕೂರು ಮೂರು ತಂಡಗಳಿತ ಸೆಮಿಫೈನಲ್ ರೇಸ್ ಅನ್ನ ಕಂಡಂತ ಒಂದು ತಂಡಗಳು. ಈತ ನಾಲ್ಕನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಎರಡು ಬಲಿಷ್ಠ ತಂಡಗಳು ಮತ್ತೆ ಮುಖಾಮುಖಿಯನ್ನು ಮಾಡ್ತಾ ಇದೆ. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ಗಳ ಪರವಾಗಿ ವಿನೀಶ್ ಮೊದಲ ಸ್ಟ್ರೈಕ್ ಅನ್ನು ಪಡಿತಾ ಇರುವಂತಹ ಆಟಗಾರ ಲೆಫ್ಟಿ ಕಿಶನ್ ಜೊತೆಗಾಗಿ ಹೇಮಂತ ಬ್ರೈಟ್ ಸ್ಟಾರ್ಸ್ ಬೆಂಗಳೂರಿನ ಪರವಾಗಿ ಮೊದಲ ಓವರ್ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಬೌಲರ್ ಪವರ್ ಮೊದಲ ಓವರ್ ಮೊದಲ ಚೆಂಡಿಗಾಗಿ ಹೇಮಂತ ಸಾರ್ಗೆ ಭಾಗವನ್ನು ಕಾಣ್ತಾ ಇದ್ದಾರೆ. ಶಾರ್ಟ್ ಡೆಲಿವರಿ ವಿನೀಶ್ ಹೊಡೆತ ಈತನ್ ಮಧ್ಯೆ ಮಿಡ್ವಿಕೆಟ್ ಮೇಲೆ ಫಸ್ಟ್ ಸಿಕ್ಸರ್ 6 ಓಟಗಳ ಸೇರ್ಪಡೆ. ಯುನೈಟೆಡ್ ಜಾಗುವಾರ್ ಸುರತ್ಕಲ್ ಪರವಾಗಿ ಮೊದಲ ಸಿಕ್ಸರ್ ದಾಖಲಾತಿಯನ್ನ ಕಾಣ್ತಾ ಇದೆ. ವಿನೀಶ್ ಮೊದಲ ಸಿಕ್ಸರ್ ನಲ್ಲಿ ದಾಖಲಿಸ್ತಾ ಇದ್ದಾರೆ ಕೂಡ. ಎಸ್ ಪದವನ್ನು ಮುನ್ನಡೆಸಿಕೊಳ್ಬೇಕು. ಬ್ರೈಟ್ ಸ್ಟಾರ್ಸ್ ಕತ್ತಲಾಗು ತಂಡ ಮೊದಲೇ ಕೇಳ್ತಾ ಇದೀವಿ. ಬಾಲ್ ಆದಷ್ಟು ಬೇಗ ಕೊಡ್ತಾರೆ ಅವರು. ಫೀಲ್ಡಿಂಗ್ ನ್ಯೂಸ್ ಔಟ್ ಅನ್ನು ಮಾಡ್ಕೊಳ್ತೀವಿ ಅಂತ ಕೇಳ್ತಾ ಇದ್ದಾವೆ. ಸಮಯ 6 ಗಂಟೆ ಸಮೀಪಕ್ಕೆ ಬರ್ತಾ ಇದೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಶತರಕ್ಷ ಬದಲಾವಣೆ ಮಾಡ್ತಾ ಇದ್ದಾರೆ. ಪಂದ್ಯಾಟ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಹೇಮಂತ ಈತನ ಮಧ್ಯೆ ಸೇರುವಂತ ಎರಡನೇ ಚೆಂಡು ಓಟ್ಗಳು ಬಿಡ್ತಾ ಇಲ್ಲ. ಡಾಡೆಡ್ ಚೆಂಡುಗಳ ಸೇರ್ಪಡೆ ಸಿಕ್ಸರ್ ತರುವ ಚೆಂಡಿನಲ್ಲಿ ಮತ್ತೆ ಡಾಟ್ ಬಾಲ್ ಅನ್ನು ಎಸೆಯುತ್ತಾ ಇದ್ದಾರೆ. ತಿಂಗಳ 16, 17, 18 ಹಗಲು ರಾತ್ರಿಯ ಫೆಡರ್ಸ್ಗೆ ಟೂರ್ನಮೆಂಟ್ಸ್ ಆಗುತ್ತೆ. HMS ಗ್ರೌಂಡ್ ತುಮಕೂರು ಆ ಸಿರಾದಲ್ಲಿ ಈ ಪಂದ್ಯಕೂಟ ಸಾಗಲಿಕ್ಕಿದೆ. ಆರ್ಯಾನ್ಸ್ ಕ್ರೀಡರ್ಸ್ ಎಂಟು ಓಟಗಳ ಅಂಕಿಅಂಶಗಳ ಪಡೆಯನ್ನು ಕಂಡುಕೊಳ್ತಾ ಇದೆ. ಪೂರ್ಣಾಂತವಾಗಿ ಬಿಡಿದ ಚೆಂಡು ಕ್ಯಾಚ್ ಅವಕಾಶಗಳನ್ನ ಕೈ ಚೆಲ್ಲಿದ್ರು. ಈತ ಸುಲಭದ ಕ್ಯಾಚ್ ಸುಲಭವಾಗಿ ಕೈ ಜಾರಿ ಹೋಗ್ತಾ ಇದೆ. ತಂಡದ ಮೊತ್ತ ಅಂಕಿಅಂಶಗಳ ಪಟ್ಟಿಯಲ್ಲಿ 8 ಓಟಗಳು ದಾಖಲಾಗ್ತಾ ಇದೆ. ಐದನೇ ಚೆಂಡು ಇದರ ಮಧ್ಯೆ ಫುಲ್ ಮಾಡುವ ಪ್ರಯತ್ನ ನಡುವೆ ಕ್ಯಾಚ್ ಅನ್ನ ಮತ್ತೆ ಇವಾಗ ಪಡ್ಕೊಳ್ತಾ ಇದ್ದಾರೆ. ಈತ ವಿಕೆಟ್ಸ್ ಆಘಾತ ಕೂಡ. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮೊದಲ ವಿಕೆಟ್ ಅನ್ನು ಇವಾಗ ಕಳ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 8-1 ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಕಾಣ್ತಾ ಇದ್ದೀವಿ. ಕುಮಾರ್ ಹಾಸ್ಪಿಟಲ್ ಟಿಪ್ಟೂರು ಡಾಕ್ಟರ್ ಶ್ರೀಧರ್ ಸರ್ ನಮ್ಮ ಕಾರ್ಯಕ್ರಮದ ವೀಕ್ಷಣೆಯಾರೆ ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದಾವೆ. ಸಂಘ ಮುಖ್ಯ ವೇದಿಕೆ ಬರಬೇಕು ಎನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಕುಮಾರ್ ಹಾಸ್ಪಿಟಲಿನ ಡಾಕ್ಟರ್ ಆಗಿರುವಂತ ಡಾಕ್ಟರ್ ಶ್ರೀಧರ್ ಸರ್ ನಮ್ಮ ಕಾರ್ಯಕ್ರಮದ ವೀಕ್ಷಣೆಯಾರೆ ಅವರ ಬಹಳಷ್ಟು ಅಭಿಮಾನದ ಒಂದು ಕಾರ್ಯಕ್ರಮದ ಮುಖ್ಯ ವೇದಿಕೆ ಬರಮಾಡಿಕೊಳ್ತಾ ಇದ್ದಾವೆ. ಎಕ್ಸಲೆಂಟ್ ಕಪಿನ ಪರವಾಗಿ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾವೆ. ಇದು 8-1
ಕೊನೆ ಒಂದು ಚೆಂಡು ಕೂಡ ಬಾಕಿ ಉಳ್ಕೊತಾ ಇದೆ ಆರಂಭಿಕ ಅವನ ಚಾಲ್ತಿಯಲ್ಲೂ ಹೇಮಂತ ಮತ್ತೆ ಬ್ರೈಟ್ ಸ್ಟಾರ್ಗಳ ಪರವಾಗಿ ಅಂತಿಮ ಚೆಂಡಿಗಾಗಿ ಈತ ಮಧ್ಯೆ ಯಾರ್ ಕರ್ನಾಟಕ ಡೆಲಿವರಿ ಪವನ್ ಬೀಸ್ತಾ ಇದ್ದಾರೆ ಬರೀ ಲಾಂಗ್ ಮೈಮಾದ್ರಿ ಕ್ಷೇತ್ರ ಕೇವಲ ಒಂದು ಹೆಚ್ಚು ಸೇರ್ಪಡೆ ಸ್ಟ್ರೈಕ್ ಅನ್ನ ಮತ್ತೆ ರೊಟೇಟ್ ಮಾಡ್ತಾ ಇದ್ದಾರೆ ತನ್ನ ಮೊತ್ತ ಕೂಡ 9 ಓಟವನ್ನು ತಲುಪ್ತಾ ಇದೆ ಪಂದ್ಯಾಟದಲ್ಲಿ ಸಾಗ್ತಾ ಇದೆ ಕೂಡ 9 ಓಟಗಳು ಅಂಕಿಅಂಶಗಳ ಪಟ್ಟಿಯನ್ನು ಕಡ್ಕೊಳ್ತಾ ಇದೆ ಮೊದಲವರ ಒತ್ತಾಯದಲ್ಲಿ 9ಕ್ಕೆ 1 ಯುನೈಟೆಡ್ ಜಾಗ್ವಾರ್ ಸುರತ್ಕಳ ಪರವಾಗಿ ಪಂದ್ಯಾಟ ಮತ್ತೆ ಸಾಗ್ತಾ ಇದೆ ಕೂಡ ಈತ ಬವರ್ ಬಾಬು ಎಸ್ಗಾರ್ಗೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಬೌಲರ್ ಟಾಟಿಮಿಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಶಾರ್ಟ್ ಫೈನಲ್ ಆಗಿ ನಡುವ ನೋಟಗಳ ಹೆಚ್ಚುವರಿ ಸೇರ್ಪಡೆ ಪವನ್ ಪೂರೈಕೆಯನ್ನ ಕಂಡ ಹಾಗೆ ತನ್ನ ಮೊತ್ತ 10 ಓಟವನ್ನು ತಲುಪ್ತಾ ಇದೆ ಯುನೈಟೆಡ್ ಜಾಗ್ವಾರ್ಗಳ ಪರವಾಗಿ ಬ್ರೈಟ್ ಸ್ಟಾರ್ಸ್ ಇತ್ತ ಬಾಬುವನ್ನು ಬಳಸಿರುವಂತಹ ಒಂದು ತಂಡ ಎಸಗಾರಿಕೆ ಭಾಗ ಎರಡನೇ ಚೆಂಡಿಗಾಗಿ ಪಂದ್ಯಾಟ ಮತ್ತೆ ಸಾಗ್ತಾ ಇದೆ ಕೂಡ ಲಾಸ್ಟ್ ಕ್ವಾರ್ಟರ್ ಫೈನಲ್ ಹಣಾಹಣಿಯಲ್ಲಿ ಮುಂದುವರಿಕೆ ಆಗ್ತಾ ಇದೆ ಮಧ್ಯೆ ಬೇಸವಾದ ಪ್ರಯತ್ನ ಮಾಡಿದ್ರು ಈ ಬಾರಿ ಓಟಗಳ ಯಾವ ಅವಕಾಶಗಳು ಬರ್ತಾ ಇಲ್ಲ ಮಾತನಾಡ ಚೆಂಡುಗಳ ಸೇರ್ಪಡೆ ಕೂಡ ಅಂಕಿಅಂಶಗಳ ಪಡೆಯನ್ನು ಕಟ್ಕೊಳ್ತಾ ಇದೆ ಕೊನೆಯ 4 ಎಸೆದ ಬಾಕಿ ಉಳ್ಕೊಳ್ತಾ ಇದೆ ಅವರಲ್ಲಿ ಬಾಬು ಎಸೆರುವಂತ 3ನೇ ಚೆಂಡು ಶಾರ್ಟ್ ಮಿಡಿಗೆ ಒಂದು ಸೇರ್ಪಡೆ ಕೂಡ ಶತಕ್ಷ ಕೈ ಕೊಡ್ತಾ ಇದೆ 7ನೇ ಓಟಗಳನ್ನು ದಾಖಲಿಸೋದ ಪ್ರಯತ್ನಗಳು ಬರ್ತಾ ಇಲ್ಲ ಕೂಡ ಮತ್ತೆ ಒಂದು ಓಟಗಳ ಹೆಚ್ಚುವರಿಯ ಸೇರ್ಪಡೆ ಈತ 11ರ ಮೊತ್ತವನ್ನು ದಾಖಲಿಸ್ತಾ ಇದೆ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ಗಳ ಪರವಾಗಿ ಕೊನೆಯ 3 ಎಸ ಬಾಕಿ ಉಳ್ಕೊಳ್ತಾ ಇದೆ ಇದೇ ಬರುವ ಮೇ ತಿಂಗಳ 16, 17, 18 ಫ್ರಂಟ್ ಲೈನ್ಸ್ ಗಳಲ್ಲಿ ಅಡಿಯಲ್ಲಿ ಸಿರಾ ಮೈದಾನ ಮತ್ತೊಂದು HMS ಗ್ರೌಂಡ್ ಸಿರಾದಲ್ಲಿ ಹಗಲು ರಾತ್ರಿಯ ಆರ್ಯಾನ್ಸ್ ಕಪ್ ನಡೀತದೆ ಆರ್ಯಾನ್ ಕ್ರೀಡಾಸನ ಆಶಯದಲ್ಲಿ ವಿಜಯಿಗಳ ತಂಡ 2 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ಕೂಡ ಪಡ್ಕೊಳ್ತಾರೆ ಟ್ರೋಫಿಯ ಸಮೇತವಾಗಿ ರನ್ನರ್ಸ್ ಅಪ್ಗಳ ತಂಡ 1 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ಕೂಡ ಪಡ್ಕೊಳ್ತಾರೆ ಟ್ರೋಫಿಯ ಸಮೇತವಾಗಿ ತೃತೀಯ ಸ್ಥಾನಿಗಳ ತಂಡ 50,000 ರೂಪಾಯಿಗಳ ಜೊತೆಗಾಗಿ ಕ್ಯಾಶ್ ಜೊತೆಗಾಗಿ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ ಈ ಟೂರ್ನಮೆಂಟ್ ಮೇ ತಿಂಗಳ 16, 17, 18 ನಡೀತದೆ ಸಿರಾ HMS ಮೈದಾನ ಒಳಭಾಗದಲ್ಲಿ ಈ ಪಂದ್ಯಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಆನಂದವಾಗಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾವೆ ಆರ್ಯನ್ಸ್ ಕ್ರೀಡರ್ಸ್ ಸಿರಾದ ಪರವಾಗಿ ಆ ಕಾರ್ಯಕ್ರಮದ ಅರ್ಬಾಜ್ ಅವರು ಬರ್ಬೇಕು ಈ ಕಡೆ ಅರ್ಬಾಜ್ ಬಾಯಿ ಅವರು ಮೇನ್ ಸ್ಟೇಜ್ ಕಡೆ ಬನ್ನಿ ಅಂದಾಗ ನಿಮ್ಮನ್ನ ಕೇಳ್ತಾ ಇದ್ದಾವೆ 11ಕ್ಕೆ 2 ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್ ನಾವು ಮಂಜ ಹೊಸದಾನಿಗಳ ಪ್ರವೇಶವನ್ನು ಮಾಡ್ತಾ ಇದೆ ಅಂತ ಯುನೈಟೆಡ್ ಜಾಗ್ವಾರ್ ಸುರತ್ಗಳ ಪರವಾಗಿ 2 ಪ್ರಮುಖ ವಿಕೆಟ್ಸ್ ಗಳನ್ನ ಕಳ್ಕೊಂಡ ತಂಡ 11 ಓಟವನ್ನು ದಾಖಲಿಸಿದ್ದಾರೆ ಬಾಬು ಈ ತರಹದ ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಮಾಲ್ತಡಾಡ್ ಬಾಲ್ಗಳ ಸೇರ್ಪಡೆಯೂ ಕೂಡ ಕೊನೆಯ ಒಂದು ಎಸೆತ 2ನೇ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಹಂತದಲ್ಲಿ ಲಾಸ್ಟ್ ಬಾಲ್ ಆಫ್ ದಿ ಓವರ್
ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಟ್ಟಿಮಿಟಿ ಓಟಗಳ ಸೇರ್ಪಡೆಯೂ ಕೂಡ ಅಂಕಿಅಂಶಗಳ ಪಡೆಯನ್ನು ಕಟ್ಕೊಳ್ತಾ ಇದೆ. ಒಂದು ಓಟಗಳ ಮುಖ್ಯವಾಗಿ ಆಫ್ಟರ್ ಕಂಪ್ಲೀಷನ್ 1/2 ಮುಕ್ತಾಯ ಕಂಡ 2 ಓವರ್ಗಳಲ್ಲಿ ತಂಡದ ಮೊತ್ತ 12-2. 12 ಓಟವನ್ನು ದಾಖಲಿಸಿದಂತಹ ತಂಡ 2 ವಿಕೆಟ್ಗಳನ್ನು ಕಳ್ಕೊಂಡು ಆಡ್ತಾ ಇದ್ದಾರೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಬ್ರೆಡ್ ಸ್ಟಾರ್ಸ್ ಬೆಂಗಳೂರು ವಿರುದ್ಧವಾಗಿ ಯುನೈಟೆಡ್ ಜಾಗುವಾರ್ ಸುರತ್ಕಲ್ ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯ ಹಣಾಹಣಿಯನ್ನು ಮಾಡ್ತಾ ಇದೆ ಎಕ್ಸಲೆಂಟ್ ಕಪ್ಗಾಗಿ. ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದ 12 ಚೆಂಡು ಅದೆಷ್ಟು ಓಟ್ಗಳು ಬರ್ತಾ ನೋಡಬೇಕಾಗಿದೆ ಕೂಡ. ಬೌಲರ್ ಹೇಮಾದ್ರಿ 3 ರನ್ ಮೊದಲ ಚೆಂಡಿಗಾಗಿ ಎಸ್ಆರ್ಕೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಬೌಲರ್ ಬ್ರೆಡ್ ಸ್ಟಾರ್ನ ಪರವಾಗಿ.
ಮೂರನೇ ಅವರ ಪ್ರಗತಿಯಲ್ಲಿ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ಹೇಮಾದ್ರಿ ಸ್ಕಾರ್ಗೆ ಭಾಗವನ್ನು ಕಾಣ್ತಾ ಇದ್ದಾರೆ. ಯಾಸವನ್ನ ಕಂಡ ಚೆಂಡು ಇದರ ಮಧ್ಯೆ ವೈಡ್ ಬಾಲ್. ಮತ್ತೊಂದು ರಾಯಚೂರ ಸೇರ್ಪಡೆಯೂ ಕೂಡ ತಂಡದ ಮೊತ್ತ 23 ಓಟಗಳನ್ನು ತಲುಪ್ತಾ ಇದೆ ಯುನೈಟೆಡ್ ಜಾಗ್ವಾರ್ಗಳ ತಂಡ. ಪಂದ್ಯಾಟ ಸಾಗ್ತಾ ಇದೆ ಕೂಡ. ವೈಡ್ ಬಾಲ್ ಸೂಚನೆ ಮತ್ತೆ ಕೂಡ ಮಾಡ್ತಾ ಇದ್ದಾರೆ. 3 ವೈಡ್ ಬಾಲ್ಗಳನ್ನ ಹೇಮಾದ್ರಿ ಓವರ್ನಲ್ಲಿ ಎಸೆಯುತ್ತಾ ಇದ್ದಾರೆ. 3ನೇ ಓವರ್ನಲ್ಲೇ ಐದನೇ ಚೆಂಡು ಸ್ವಿಪ್ ಶಾಟ್ ಕಾಣಬಲ ಹೊಡೆತ ತನ್ಮೂಲಕ ಬಾಲ್ಸೋಲ್ ಕ್ಯಾಚ್ ಕೂಡ. ಮನು ಕ್ಯಾಚ್ ಅನ್ನ ಪಡ್ಕೊಂಡ್ರು. ಈತ ವಿಕೆಟ್ಸ್ ಆಘಾತವನ್ನ ಕಾಣ್ತಾ ತಗೊಂಡ ತಂಡ ಸುಂದರದೊಂದು ಕ್ಯಾಚ್ ಕೈ ಸೇರ್ತಾ ಇದೆ. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ 23ಕ್ಕೆ 4 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಪರಿಚಯವನ್ನ ಮಾಡ್ತಾ ಇದೆ. ಮೊಯಿನ್ ಹೊಸ ಆಟಗಾರ ಯುನೈಟೆಡ್ ನ ಪರವಾಗಿ ಹೊಸ ಆಟಗಾರ ಒಂದು ಪರಿಚಯವನ್ನ ಮಾಡ್ತಾ ಇರ್ತಕ್ಕಂಥ ಒಂದು ತಂಡ. ಕೊನೆಯ ಒಂದು ಎಸೆತ 3ನೇ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದ್ದಾವೆ. ಪಂದ್ಯ ಮತ್ತೆ ಸಾಗ್ತಾ ಇದೆ. 2 ಲಕ್ಷ ರೂಪಾಯಿಗಳ ಅವಿಸ್ಮರಣೀಯ ಪಂದ್ಯ. ಗಾಂಧಿನಗರ ತಿಪ್ಪಟೂರು ಮದರಸ ಮೈದಾನವನ್ನು ಕಟ್ಕೊಳ್ತಾ ಇದೆ. ಲಾಸ್ಟ್ ಕ್ವಾರ್ಟರ್ ಫೈನಲ್ ಇಲ್ಲಿ ಸಾಗ್ತಾ ಇದೆ ಕೂಡ. ಯುನೈಟೆಡ್ ಜಾಗ್ವಾರ್ ಪ್ರೈಮ್ ಸ್ಟಾರ್ ಬೆಂಗಳೂರು ವಿರುದ್ಧವಾಗಿ ಹೇಮಾದ್ರಿಯ ಚೆಂಡು ಇದರ ಮಧ್ಯೆ ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮತ್ತೆ 3 ಓವರ್ಗಳಲ್ಲಿ 23ಕ್ಕೆ 4 ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಕೊನೆಯ 6 ಎಸೆತ ಮೊದಲ ಇನ್ನಿಂಗ್ಸ್ ಅಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಆಡಬೇಕಾಗತ್ತೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು ನಿಮ್ಮನ್ನ ಕೇಳ್ತಾ ಇದೀವಿ. ಲಾಸ್ಟ್ ಓವರ್ ಮಾತ್ರ ಬಾಕಿ ಉಳ್ಕೊಳ್ತಾ 6 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಪಂದ್ಯಾಟ ಮತ್ತೆ ಮುಂದುವರಿಕೆ ಆಗ್ತಾ ಇದೆ ಕೂಡ. ಪವನ್ ಎಸ್ಆರ್ ಭಾಗದಲ್ಲಿ ಅಂತಿಮ ಸ್ಲಾಗ್ ಓವರ್ ಎಸ್ಆರ್ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಬೌಲರ್ ಕೂಡ. ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಕಾಣ್ತಾ ಇದ್ದೀವಿ. ಎಕ್ಸಲೆಂಟ್ ಕಪ್ಗಾಗಿ ಪಂದ್ಯಾಟ ಸಾಗ್ತಾ ಇದೆ. ಶಾರ್ಟ್ ರಾಜೇಂದ್ರ ಫುಲ್ ಮಾಡುವಂತ ಪ್ರಯತ್ನ. ಬಾಬು ಕ್ಯಾಚ್ ಅನ್ನ ಇವಾಗ ಪಡ್ಕೊಂಡ್ರು. ಈತ ಮತ್ತೆ ವಿಕೆಟ್ಸ್ ಗಳ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಯುನೈಟೆಡ್ ಜಾಗ್ವಾರ್ ವಿಕೆಟ್ಸ್ ಗಳನ್ನ ಮತ್ತೆ ಕಳ್ಕೊಳ್ತಾ ಇದ್ದಾರೆ. ತನ್ನ ಮತ್ತೆ ಕೂಡ 23ಕ್ಕೆ 5ನೇ ಆಘಾತವನ್ನ ಕಾಣ್ತಾ ಇರ್ತಕ್ಕಂಥ ತಂಡ ಕೂಡ ಈತ ಪಂದ್ಯಾಟವನ್ನು ಆಡ್ತಾ ಇದೆ. ಅಂಗಣದ ಒಳ ಭಾಗದಲ್ಲಿ ಪಂದ್ಯಾಟವನ್ನು ನಡೆಸಿಕೊಳ್ಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಹೊಸ ಆಟಗಾರ ಪರಿಚಯವನ್ನ ಮಾಡ್ತಾ ಇದೆ ಹಂತಕ್ಕಾಗಿ. ಆಸಿಫ್ ಹೊಸ ಆಟಗಾರ ಅಂಗಣದ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ ಕೂಡ. 23ಕ್ಕೆ 5 ಉದರಿಗಳನ್ನು ಕಳ್ಕೊಂಡ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಈತ ಪಂದ್ಯಾಟವನ್ನು ಆಡ್ತಾ ಇದೆ. 2ನೇ ಚೆಂಡು ಇದರ ಮಧ್ಯೆ ಓಟ್ಗಳು ಬರ್ತಾ ಇಲ್ಲ. ಮತ್ತೆ 2 ಚೆಂಡುಗಳ ಸೇರ್ಪಡೆ. ಪವನ್ ರನ್ ರಹಿತ ಚೆಂಡುಗಳು ಇವಾಗ ದಾಖಲಿಸ್ತಾ ಇದ್ದಾರೆ. ಅಂತಿಮ 4 ಚೆಂಡು ಚಾಲ್ತಿಯ ಮೊದಲ ಸೆಕ್ಷನ್ ಅಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ.
ಕೊನೆಯವರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಈ ಮೂರರ ಚೆಂಡು ಮತ್ತೆ ಕ್ಯಾಚ್ ಪಡೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದು ಓಟಗಳ ಯಶಸ್ಸನ್ನ ಕೂಡ ಪಡ್ಕೊಂಡ್ರು. ಲಕ್ಷ್ಮೀ ಬಾದಲು ಮುಂದೂಡಿ ಚೂರ ಸೇರ್ಪಡೆ ಅಂಕಿಅಂಶಗಳ ಪಂದ್ಯ ಕಟ್ಕೊಳ್ತಾ ಇದೆ. 24 ಓಟಗಳು ಇದುವರೆಗೆ ದಾಖಲಾಗ್ತಾ ಇದೆ. ಪಂದ್ಯಾಟ ಸಾಗ್ತಾ ಇದೆ ಕೂಡ. 4ನೇ ಚೆಂಡು ಹಿತ ತಟ್ಟಿಬಿಟ್ಟು ಓಟವನ್ನು ದಾಖಲಿಸುವ ಪ್ರಯತ್ನ ಕಾಣುವಂತ ಪ್ರಯತ್ನಗಳಿತ್ತು. ಯಶಸ್ಸನ್ನು ಕೂಡ ಆಟಗಾರರು ಮತ್ತೆ ಪಡ್ಕೊಂಡ್ರು. ಆವಳಿ ಓಟಗಳ ಹೆಚ್ಚುವರಿ ಮುಖ್ಯವಾಗಿ 26 ಓಟವನ್ನು ತಲುಪ್ತಾ ಇದ್ದಾರೆ ಯುನೈಟೆಡ್ಗಳ ತಂಡ. ಕೊನೆ 2 ಚೆಂಡುಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. 4ನೇ ಓವರ್ ಚಾಲ್ತಿಯಾದ ಎಕ್ಸಲೆಂಟ್ ಕಪ್ ಸಾಗ್ತಾ ಇದೆ. 4ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಇಲ್ಲಿ ಸಾಗ್ತಾ ಇದೆ ಮದರಸ ಮೈದಾನ ಒಳಭಾಗದಲ್ಲೇ. ಓಟಗಳು ಬಿಡ್ತಾ ಇಲ್ಲ ಈ ತನ್ಮದ ಡಾರ್ಡ್ ಚೆಂಡುಗಳನ್ನುವಂತ ಒಂದು ಸೂಚನೆ ಬರ್ತಾ ಇದೆ ಕೂಡ. ಕೊನೆಯ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಅಂತಿಮ ಬಾಕಿ ಉಳ್ಕೊಳ್ತಾ ಇದೆ. ಪವನ್ ಹೆಸರುವಂತ ಚೆಂಡು ಈತನ ಮೇಲೆ ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಹೊಡೆತ. ಈ ಮಾದರಿ ಸುಲಭ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖ್ಯವಾಗಿ ಕಂಪ್ಲೀಷನ್ ಓವರ್ ನಂಬರ್ 4 ಮೊದಲ ಸೆಕ್ಷನ್ ಮುಕ್ತಾಯ ಹಂತದಲ್ಲಿ 26 ಓಟವನ್ನು ದಾಖಲಿಸಿದ್ರು ಯುನೈಟೆಡ್ ಜಾಗ್ವಾರ್ ಸೂರತ್ ಕಲ್ಗಳ ತಂಡ. 27 ಓಟ್ಗಳನ್ನ ದಾಖಲಿಸಬೇಕಾಗಿದೆ ಬ್ರೆಸ್ಟ್ ಸ್ಟಾರ್ಸ್ ಬೆಂಗಳೂರು ಇತ್ತ ಪಂದ್ಯಾಟ ಜಯಕ್ಕಾಗಿ. ಆದಷ್ಟು ಬೇಗ ಶತರಕ್ಷಣೆ ಸ್ಪ್ರೆಡ್ ಔಟ್ ಅನ್ನ ಕಾಣಬೇಕು ಯುನೈಟೆಡ್ ಜಾಗ್ವಾರ್ನ ಆಟಗಾರರು. ನಿಮ್ಮನ್ನ ಕೇಳ್ತಾ ಇದ್ದೀವಿ. ಟಾರ್ಗೆಟ್ ಸಂಖ್ಯೆ 24 ಎಸೆತ 27 ಓಟ್ಗಳ ಅವಶ್ಯಕತೆ ಇದೆ ಇತ್ತ ಪಂದ್ಯಾಟ ಜಯಕ್ಕಾಗಿ. ಅಂಗಣ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ ಅನಿತ್ ಮತ್ತು ಪುನೀತ್ ಆರಂಭಿಕ ಹಂತದ ಆಟಗಾರರು ಬ್ರೆಡ್ ಸ್ಟಾರ್ಸ್ ಬೆಂಗಳೂರಿನ ಪರವಾಗಿ. ಕುಮಾರ್ ಹಾಸ್ಪಿಟಲಿನ ನಮ್ಮ ಡಾಕ್ಟರ್ ಆಗಿರುವಂತವರು ಶ್ರೀಧರ್ ಸರ್ ಅವರು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಕಾರ್ಯಕ್ರಮದ ಪ್ರೋತ್ಸಾಹಕರು ಕೂಡ ಅವರನ್ನು ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾವೆ. ಒಂಚೂರು ಕ್ಯಾಮರಾ ಫೋಕಸ್ ಮಾಡಿ ಅಲಿಬಾಯಿ ಅವರೇ.
ಡಾಕ್ಟರ್ ಶ್ರೀಧರ್ ಸರ್ ಅವರನ್ನ ಬಹಳಷ್ಟು ಅಭಿಮಾನದ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ಕಡೆ ಮಾಡ್ತಾ ಇದ್ದಾವೆ. ಫಲಪುಷ್ಪವನ್ನು ಕೊಟ್ಟು ಶಾಲನ ತೊಡಿಸಿ ಅವರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾವೆ. ಇದೇ ರೀತಿಯ ಪ್ರೋತ್ಸಾಹ ಮುಂದೆ ಕೂಡ ಇರಲಿ ಅನ್ನುವಂತ ಆಶಾದಾಯಕ ಮಾತುಗಳನ್ನು ಹೇಳಿಕೊಂಡು ಇತ್ತ ಪಂದ್ಯಾಟ ಆರಂಭವನ್ನು ಆದಷ್ಟು ಬೇಗ ಕಾಣಿ ಎನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಕೂಡ. 24 ಚೆಂಡು 27 ಓಟ್ಗಳು ಬರಬೇಕಾಗಿದೆ ಪಂದ್ಯಾಟ ಜಯಕ್ಕಾಗಿ. ಇತ್ತ ಬ್ರೈಟ್ ಸ್ಟಾರ್ಸ್ ಬೆಂಗಳೂರು ಆರಂಭಿಕ ಜೋಡಿ ಕಣಕ್ಕಿಳಿತಾ ಇದೆ. ಅನಿತ್ ಮತ್ತು ಪುನೀತ್ ಆರಂಭಿಕ ಜೋಡಿ ಇತ್ತ ಅಂಗಣಗಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಕ್ಷೇತ್ರಕ್ಷಣೆ ಸ್ಪೆಡ್ ಔಟ್ ಅನ್ನು ಕಾಣಬೇಕು ಯುನೈಟೆಡ್ ಜಾಗ್ವಾರ್. ಕ್ರಿಕ್ಲೈನ್ ಸ್ಪೋರ್ಟ್ಸ್ ಮುಖ್ಯವಾಗಿ ಟೂರ್ನಮೆಂಟ್ ನೇರ ಚಿತ್ರೀಕರಣವನ್ನು ಕೂಡ ವಿಶ್ವದಾದ್ಯಂತ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಎಕ್ಸಲೆಂಟ್ ಕಪ್ ಗಾಂಧಿನಗರ್ ಟಿಪ್ಟೂರು ಕಲ್ಪವೃಕ್ಷಗಳ ನಾಡು ಕೂಡ ಅತಿ ಯಶಸ್ವಿ ಪಂದ್ಯಕೂಟವನ್ನು ಕಾಣ್ತಾ ಇದ್ದೀವಿ. ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಸಾಗ್ತಾ ಇದೆ. ವಾಸು ಪ್ರಕಾಶ್ ಅವರು ಬನ್ನಿ. ವಾಸು ಪ್ರಕಾಶ್ ಸರ್ ಮೆಣಸೇಜಿ ಬನ್ನಿ, ನಿಮ್ಮನ್ನ ಕೇಳ್ತಾ ಇದ್ದೀವಿ. ಆರಂಭಿಕ ಚೆಂಡು ತಟ್ಟಿಮುಟ್ಟಿ ಮುಟ್ಟಮನ ದಾಖಲಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸ್ಟ್ರೈಕ್ ಅನ್ನು ಮತ್ತೆ ರೊಟೇಟ್ ಮಾಡ್ತಾ ಇದ್ದಾರೆ. ಬೌಲರ್ ಮೋಯಿನ್ ಪರಿಚಯವನ್ನು ಮಾಡ್ತಾ ಇದ್ದಾರೆ ಆರಂಭಿಕ ಅವ್ರಿಗಾಗಿ. ಯಸ್ಗಾರಿಕೆ ಭಾಗವನ್ನು ಕಂಡ ತಂಡ ಕೂಡ ಯುನೈಟೆಡ್ ಜಾಗ್ವಾರ್. ಇದರಿಗೆ ಬಹಳಷ್ಟು ಉತ್ತಮ ಆಟವನ್ನು ಆಡಿದಂತ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ಗಳ ತಂಡ ಈತ ಕ್ವಾರ್ಟರ್ ಫೈನಲ್ ಪಂದ್ಯ ಆಡೋದು ಕನಿಷ್ಠ ಮೊತ್ತವನ್ನು ದಾಖಲಿಸಿಕೊಂಡು ಆಡ್ತಾ ಇದೆ ಬ್ರೈಟ್ ಸ್ಟಾರ್ಸ್ ಬೆಂಗಳೂರಿನ ವಿರುದ್ಧವಾಗಿ. ಇನ್ನಿಂಗ್ಸಿನ 2ನೇ ಚೆಂಡಿಯಾಗಿ ಮತ್ತೆ ಸ್ಕಾರ್ಗೆ ಭಾಗದಲ್ಲಿ ಮೊಹಿನ್ ಯುನೈಟೆಡ್ ನ ಪರವಾಗಿ ಪಂದ್ಯಾಟ ಸಾಗ್ತಾ ಇದೆ ಕೂಡ. ಶಾರ್ಟ್ ರಾಸಿಂಗ್ ಡಾಲ್ವಾರಿ ಓಟ್ಗಳು ಬಿಡ್ತಾ ಇಲ್ಲ. ಡಾಡೆಡ್ ಚೆಂಡುಗಳು ಮತ್ತೆ ಸೇರ್ಪಡೆಯೂ ಕೂಡ ಅಂಕಿ ಅಂಶಗಳ ಪಟ್ಟಿಯನ್ನು ಕಡ್ಕೊಳ್ತಾ ಇದೆ. ಕೊನೆ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ ಕುಟುಂಬನಲ್ಲಿ ಪವರ್ ಪ್ಲೇ ಹಾದಿಯಲ್ಲಿ. 3ನೇ ಚೆಂಡಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ಕೂಡ ಅಂಕಿ ಅಂಶಗಳ ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ ಕೂಡ. ತನ್ನ ಮತ್ತೆ ಕೂಡ 2 ಓಟವನ್ನು ತಲುಪಿದಂತಹ ತಂಡ ಬ್ರೈಟ್ ಸ್ಟಾರ್ಸ್ ಕ್ರಿಕೆಟ್ ಕ್ಲಬ್ ಬೆಂಗಳೂರು. ಚೇಸಿಂಗ್ ಅನ್ನ ಮಾಡ್ತಾ ಇದೆ ಈತ ಯುನೈಟೆಡ್ ಜಾಗ್ವಾರ್ ವಿರುದ್ಧವಾಗಿ. ಮೊಹಿನ್ ಹೆಸರು ಚೆಂಡು ರಿವರ್ಸ್ ಶಾಟ್ ಕಾಣಬಲ್ಲ ಹೊಡೆತ ಕೂಡ ಮನು ಹೊಡೆತವನ್ನದಾಗ ವಿನಿಶ್ ಅಧ್ಯಕ್ಷ ಮಾಡ್ತಾ ಇದ್ದಾರೆ. ರನ್ಔಟ್ ಅವಕಾಶ ಇದೆ. 1 ಓಟ 2ನೇ ಓಟ್ಗಳ ಅವಕಾಶವನ್ನ ಮಾಡಿಕೊಟ್ರು. ಅವಳಿ ಓಟ್ಗಳ ಮುಖ್ಯವಾಗಿ ತನ್ನ ಮೊತ್ತ ಅಂಕಿಅಂಶಗಳ ಬಳಿ 4 ಓಟವನ್ನು ತಲುಪ್ತಾ ಇದೆ ಕೂಡ. ಅವನ ಅಂತಿಮ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ ಆರಂಭಿಕ ಓವರ್ನಲ್ಲಿ. ಸ್ಟೆಪ್ ಔಟ್ ಅನ್ನ ಮಾಡ್ತಾ ಇದ್ದಾರೆ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ ಕೂಡ. ಔಟ್ಸೈಡ್ ಆಫ್ ಸ್ಟಿಕ್ ಹೊರತಿರುವನ್ನ ಕಾಣ್ತಾ ಇರ್ತಕ್ಕಂಥ ಚೆಂಡು ವೈಡ್ ಬಾಲ್ ನಿಶಾನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ತನ್ನ ಮೊತ್ತ ಕೂಡ 5 ಓಟವನ್ನು ತಲುಪ್ತಾ ಇದೆ ಬ್ರೈಟ್ ಸ್ಟಾರ್ಸ್ ಬೆಂಗಳೂರು. ಐದನೇ ಚೆಂಡು ಇದರಲ್ಲದೆ ಮನು ದಾಂಡಲೆ ಫಾಸ್ಟ್ ಸಿಕ್ಸರ್. 6 ಓಟಗಳ ಸೇರ್ಪಡೆಯೂ ಕೂಡ ಬೆಂಗಳೂರು ಬ್ರೈಟ್ ಸ್ಟಾರ್ಸ್ ಅಕೌಂಟ್ ಅನ್ನು ಕಟ್ಕೊಳ್ಳುವ ಮುಖ್ಯವಾಗಿ ತಂಡದ ಮೊತ್ತ 11 ಓಟವನ್ನು ತಲುಪ್ತಾ ಇದೆ.
11 ಓಟುಗಳನ್ನು ತಲುಪ್ತಾ ಇದೆ ಈ ಹಂತದಲ್ಲಿ. ಅಂಕಣಗಳ ಭಾಗವನ್ನು ಕಟ್ಕೊಳ್ತಾ ಇರ್ತಕ್ಕಂಥ ತಂಡ ಕೂಡ 27ರ ಚೇಸಿಂಗ್ ಅನ್ನು ಮಾಡ್ತಾ ಇರ್ತಕ್ಕಂಥ ತಂಡ ಇತ್ತ ಪಂದ್ಯಾಟವನ್ನು ಆಡ್ತಾ ಇದೆ ಅಂಕಣಗಳ ಭಾಗದಲ್ಲಿ. ಅಂತಿಮ ಚೆಂಡು ಮತ್ತೆ ಶಾಟ್ ಕಾಣುವಂತ ಪ್ರಯತ್ನವನ್ನು ಮಾಡ್ತಾರೆ ಮನು. ನಿರೀಕ್ಷಿತ ಓಟುಗಳು ಬರ್ತಾ ಇಲ್ಲ. ಚೆಂಡು ದಾಣ ಸಂಪರ್ಕವನ್ನು ಮತ್ತೆ ಕಾಣ್ತಾ ಇಲ್ಲ ಕೂಡ ಚೆಂಡು. ಇತ್ತ ಆರಂಭಿಕವನ್ನು ಮುಕ್ತಾಯದ ಬಳಿಕ ಅಂಕಿಅಂಶಗಳ ಬಳಿ 11 ಓಟವನ್ನು ದಾಖಲಿಸಿದ್ರು. 11 ಫಾರ್ ವಿದೌಟ್ ಲಾಸ್ ಬ್ರೈಟ್ ಸ್ಟಾರ್ ಕ್ರಿಕೆಟ್ ಕ್ಲಬ್ ಬೆಂಗಳೂರು. ಎಸ್ಆರ್ಗೆ ಬಂದ ಕಿಶನ್ ಪರಿಚಯವನ್ನು ಮಾಡಿದಂತ ಒಂದು ತಂಡ ಇತ್ತ ಪಂದ್ಯಾಟವನ್ನು ಆಡ್ತಾ ಇದೆ. ಈತನ ಮಧ್ಯೆ ಫುಲ್ ಟಾಸ್ ಮೊದಲ ಚೆಂಡು ಕೇವಲ 1 ಓಟುಗಳು ಮಾತ್ರ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 1 ಓಟುಗಳ ಹೆಚ್ಚುವರಿ ಮುಖೇನವಾಗಿ ಅಂಕಿಅಂಶಗಳ ಬಳಿ 12 ಓಟವನ್ನು ತಲುಪ್ತಾ ಇದೆ. 12 ಫಾರ್ ವಿದೌಟ್ ಲಾಸ್ ಬ್ರೈಟ್ ಸ್ಟಾರ್ಸ್ ಬೆಂಗಳೂರು. ತಟ್ಟಿ ಬಿಟ್ಟು ಆಡುವಂತ ಒಂದು ಪ್ರಯತ್ನಗಳು ಸಾಗ್ತಾ ಇದೆ. ರೌಟ್ ಅವಕಾಶ ಇದೆ. ರನ್ಔಟ್ಸ್ ಗಳನ್ನ ಮತ್ತೆ ಕೈ ಚೆಲ್ತಾ ಇದ್ದಾರೆ. ಓಟ್ಗಳ ಯಶಸ್ಸನ್ನ ಕೂಡ ಮತ್ತೆ ಕಾಣ್ತಾ ಇರ್ತಕ್ಕಂಥ ತಂಡ ಇತ್ತ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ತಂಡದ ಮೊತ್ತ 13 ಓಟುಗಳನ್ನ ಈ ಹಂತ ತಲುಪ್ತಾ ಇದೆ. ಓಟಗಳನ್ನು ದಾಖಲಿಸುವ ಬರದ ನಡುವೆ ಮೊದಲ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಬ್ರೈಟ್ ಸ್ಟಾರ್ಸ್ ಬೆಂಗಳೂರಿನ ತಂಡ 13ಕ್ಕೆ 1. ಇನ್ನು 15 ಎಸೆತ 14 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಇದೇ ಕ್ರೀಡಾ ಋತುವಿನಲ್ಲಿ ಮೇ 9, 10, 11 ಬಂಡಿ ಸ್ಪೋರ್ಟ್ಸ್ ಕ್ಲಬ್ ಗುಬಿಯವರ ಆಶ್ರಯದಲ್ಲಿ ಬಿಗ್ ಬ್ಯಾಶ್ ಲೀಗ್ ಸೀಸನ್ 2 ಸಾಗ್ತದೆ ಕೂಡ. ಗುಬ್ಬಿಯ ಇತಿಹಾಸದಲ್ಲಿ ಮೊದಲ ಬಾರಿಯ ಫೆಡ್ಲೈಟ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಲೀಗ್ ಕಪ್ ನಾಕ್ಔಟ್ ರೂಪದಲ್ಲಿ ಪಂದ್ಯಾಟ ಸಾಗುತ್ತೆ. 16 ತಂಡಗಳು 2 ಮಂದಿ ಸ್ಟೇಟ್ ಐಕಾನ್ಸ್ ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 2 ಡಿಸ್ಟ್ರಿಕ್ಟ್ ಐಕಾನ್ಸ್ ಮತ್ತು 1 ಲೋಕಲ್ ಐಕಾನ್ಸ್ ಅನ್ನ ಕೂಡ ಪ್ರತಿಯೊಂದು ತಂಡಕ್ಕೆ ನೀಡಲಾಗುತ್ತೆ. 16 ತಂಡಗಳು ಪಂದ್ಯಾಟವನ್ನು ಆಡ್ತಾರೆ. ಆರಂಭಿಕ ವಿಜಯಿಗಳ ತಂಡ 2 ಲಕ್ಷ ರೂಪಾಯಿ ಜೊತೆಗಾಗಿ ಬಿಗ್ ಬ್ಯಾಶ್ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ಗಳ ತಂಡ 1 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ಕೂಡ ಪಡ್ಕೊಳ್ತಾರೆ. ಟೂರ್ನಮೆಂಟ್ ದಿನಾಂಕ ಮೇ 9, 10 ಮತ್ತು 11 ಗವರ್ಮೆಂಟ್ ಜೂನಿಯರ್ ಕಾಲೇಜ್ ಗ್ರೌಂಡ್ ಗುಬ್ಬಿ ಮೈದಾನವನ್ನು ಕಾಣುತ್ತೆ. ಬಂಡಿ ಸ್ಪೋರ್ಟ್ಸ್ ಕ್ಲಬ್ ಗುಬ್ಬಿಯ ಪರವಾಗಿ ತಮಗೆಲ್ಲರಿಗೂ ಕೂಡ ಪಂದ್ಯಾಟಕ್ಕಾಗಿ ಆದರಣೀಯ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾವೆ. ಶಾರ್ಟ್ ರಾಸಿಂಗ್ ಡಾಲ್ವಾರ್ ಈತನ ಮಧ್ಯೆ ವೋಟ್ಗಳ ಅವಕಾಶಗಳು. ಬೀಳ್ತಕ್ಕಂಥ ಚೆಂಡು ಮತ್ತೆ ಉದರಿಗಳ ಆಘಾತವನ್ನ ಕಾಣ್ತಾ ಇರ್ತಕ್ಕಂಥ ತಂಡ ವಿಕೆಟ್ಸ್ ಗಳ ಮತ್ತೆ ಕೈ ಚೆಲ್ತಾ ಇದ್ದಾರೆ ಬ್ರೈಟ್ ಸ್ಟಾರ್ಸ್ ಬೆಂಗಳೂರಿನ ಆಟಗಾರರು.
ಪೆವಿಲಿಯನ್ ಹಾದಿಯನ್ನ ಮತ್ತೆ ಕಾಣ್ತಾ ತಗನ ತಂಡ ಕೂಡ ತನ್ನ ಮೊದಲ 16-2 12 ಎಸೆತ ಇನ್ನು 11ರ ಅವಶ್ಯಕತೆ ಇದೈತ ಈ ಮಾದರಿ ಎಂಟ್ರಿಯನ್ನ ಪಡಿತಾ ಇರುವಂತ ಆಟಗಾರ ಪಂದ್ಯಾಟ ಸಾಗ್ತಾ ಇದೆ ಈತ ಅಂಗಣಗಳ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ ಹದಿನಾರಕ್ಕೆ ಮೊದಲ ಎರಡು ಓವರ್ಗಳ ಮುಕ್ತಾಯದಲ್ಲಿ 2 ವಿಕೆಟ್ಸ್ ಅನ್ನು ಕಳ್ಕೊಂಡ ತಂಡ ಬ್ರೈಟ್ ಸ್ಟಾರ್ ಕ್ರಿಕೆಟ್ ಕ್ಲಬ್ ಬೆಂಗಳೂರಲ್ಲಿ ಹೋರಾಟವನ್ನು ಮಾಡ್ತಾ ಇದೆ 4ನೇ ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸುವ ಒಂದು ಆವಾಹನಿಕೆಯನ್ನ ಮಾಡ್ತಾ ಇರ್ತಕ್ಕಂಥ ಒಂದು ತಂಡ ಇತ್ತ 3ನೇ ಓವರ್ ಮೊದಲ ಚೆಂಡಿಗಾಗಿ ಎಸ್ಗಾರಿಕೆ ಭಾಗವನ್ನು ಮತ್ತೆ ಕಾಣ್ತಾ ಇದ್ದಾರೆ
ಸರ್ ಪವನ ರಿವ್ಯೂ ಇಲ್ಲ ಅಂಪೇರ್ ಕೊಟ್ಟಿದ್ದಾರೆ, ರಿವ್ಯೂ ಇಲ್ಲ. ಕೆಳಗಡೆ ಬಂದು ಕತ್ಲೆ ಆಗುತ್ತೆ ಮಂಜು, ರಿವ್ಯೂ ಇಲ್ಲ. ಈಗೇನು ಒಂದ್ರು ಏನ್ ಮಾಡಕ್ಕಾಗತ್ತೆ? ಕೊಟ್ಟಿಯೇನು ಅಂಪೇರು? ಈಗ ರಿವ್ಯೂ ಇಲ್ಲ, ಯಾವ ಇಡೀ ಟೂರ್ನಮೆಂಟ್ಗೆ ರಿವ್ಯೂ ಇಲ್ಲ. ಆರು ಎಸೆತ 7 ಓಟಗಳ ಅವಶ್ಯಕತೆ ಪಂದ್ಯಾಟ ಜಯಕ್ಕಾಗಿ. ಅಣ್ಣ ಆದಷ್ಟು ಬೇಗ ಪಂದ್ಯಾಟ ಆಡಬೇಕಾಗತ್ತೆ. ನಿಮ್ಮನ್ನ ಕೇಳ್ತಾ ಇದೀವಿ, ಕತ್ತಲಾಗ್ತದೆ ನೋಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಡಿ. ನೀವು ಪಂದ್ಯಾಟ ಮುನ್ನಡೆಸಿದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಬ್ರೈಟ್ ಸ್ಟಾರಿನ ಜಯಕ್ಕಾಗಿ 6 ಚೆಂಡುಗಳಲ್ಲಿ 7 ಓಟಗಳು ಬರಬೇಕಾಗಿದೆ ಕೂಡ. ಅಣ್ಣ ಪಂದ್ಯಾಟವನ್ನು ಮುನ್ನಡೆಸಿಕೊಳ್ಬೇಕು, ನಿಮ್ಮನ್ನ ಮತ್ತೆ ಕೇಳ್ತಾ ಇದ್ದೀವಿ. ಯುನೈಟೆಡ್ ಜಾಗ್ವಾರ್ನ ಪರವಾಗಿ ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ನಿಶ್ಚಿತ ರಕ್ಷಕ ಸೇರ್ಪಡ 2ನೇ ಓಟವನ್ನು ಕಾಣುವಂತಹ ಪ್ರಯತ್ನಗಳ ನಡುವೆ ವಿಕೆಟ್ಸ್ ಗಳ ಆಘಾತವನ್ನು ಮತ್ತೆ ರನ್ಔಟ್ಗಳ ಮುಖ್ಯವಾಗಿ ದಾಖಲಿಸ್ತಾ ಇದ್ದಾರೆ. ವಿಕೆಟ್ ಅನ್ನು ಮತ್ತೆ ಕಳ್ಕೊಂಡಿರ್ತಕ್ಕಂಥ ತಂಡ 5ನೇ ವಿಕೆಟ್ ಅನ್ನು ಕಳ್ಕೊಂಡ್ರು. ಬ್ರೈಟ್ ಸ್ಟಾರ್ಸ್ ಬೆಂಗಳೂರಿನ ತಂಡ 24-5. ಕಿರಣ್ ಹೊಸ ಆಟಗಾರ ಪರಿಚಯವನ್ನು ಮಾಡ್ತಾ ಇದೆ ಹಂತಕ್ಕಾಗಿ ಬ್ರೈಟ್ ಸ್ಟಾರ್ ಬೆಂಗಳೂರಿನ ಪರವಾಗಿ ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈತ ಮತ್ತೆ ಡಾಲೆಡ್ ಚೆಂಡುಗಳ ಸೇರ್ಪಡೆ ಓಟವನ್ನು ನೀಡ್ತಾ ಇಲ್ಲ ಮಂಜ. ಈ ಬಾರಿ ಅಂತಿಮ 4 ಎಸೆಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. 6 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕ್ರಾಸ್ ಲೈನ್ ಹೊಡೆತವನ್ನ ಕಾಣಬಲ್ಲ ಚೆಂಡು ತರುವುದು ಬಾಣಸದ ಕ್ಷೇತ್ರಕ್ಷಣ ಕೂಡ 1 ಓಟಗಳ ಸೇರ್ಪಡೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಂಗಣ ಒಳ ಭಾಗವನ್ನು ಕಟ್ಕೊಳ್ತಾ ಇದೆ. ಸಿಕ್ಸರ್ 7 ಅಂತ ಒಂದು ಸೂಚನೆ ಬರ್ತಾ ಇದೆ. 2 ಓಟಗಳು ಮಾತ್ರ ಅಂಕಿಅಂಶಗಳ ಪಟ್ಟಿಯನ್ನು ಕಟ್ಕೊಳ್ತಾ ಇದೆ ಕೂಡ. ತಂಡದ ಮತ 23-5.
ಇನ್ನು 3 ಎಸೆತ 4 ಓಟಗಳ ಅವಶ್ಯಕತೆ ಜಯಕ್ಕಾಗಿ. ಅಣ್ಣ ಪಂದ್ಯಾಟವನ್ನು ಬದಲಿಸಿಕೊಳ್ಳಬೇಕು ಯುನೈಟೆಡ್ ಜಾಗುವಾರ್ ಆಟಗಾರರು. ಮತ್ತೆ ಸೂಚನೆಯನ್ನು ಕೂಡ ಮಾಡ್ತಾ ಇದೀವಿ ಕೂಡ. 3ಕ್ಕೆ 4 ಓಟಗಳು ಬರಬೇಕಾಗಿದೆ ಕೂಡ. ಕುತೂಹಲಕಾರಿ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಶ್ರೇಯಾಸ್ ಕಸರವನ್ನ ಚೆಂಡು ಓಟ್ಗಳು ಬರ್ತಾ ಇಲ್ಲ ಕೂಡ. ಮತ್ತೆ ನರ್ಮಲ್ಗಳ ಸೇರ್ಪಡೆ ಮಂಜ ಲಾಸ್ಟ್ ಓವರ್ ಅನ್ನು ದಾಖಲಿಸ್ತಾ ಇರುವಂತಹ ಆಟಗಾರ ಕೂಡ. ಸ್ಲಾಗ್ ಓವರ್ ಚಾಲ್ತಿಗಾಗಿ ಈತ ಪಂದ್ಯಾಟ ಸಾಗ್ತಾ ಇದೆ. 2 ಎಸೆತ 4 ಓಟಗಳ ಅವಶ್ಯಕತೆ ಜಯಕ್ಕಾಗಿ. 2ಕ್ಕೆ 4 ಓಟಗಳು ಬರ್ತಾ ಇಲ್ಲ. ಈತ ಡಾರ್ಡೆಡ್ ಚೆಂಡುಗಳು ಮತ್ತೆ ಸೇರ್ಪಡೆ. ಅಂತಿಮ 1 ಎಸೆತ ಕೇವಲ 1 ಚೆಂಡುಗಳಲ್ಲಿ 4 ಓಟಗಳು ಇತ್ತ ಬರಬೇಕಾಗಿದೆ ಕೂಡ ಜಯಕ್ಕಾಗಿ. 1ಕ್ಕೆ 4 ಇತ್ತ ಪಂದ್ಯಾಟ ಜಯಕ್ಕಾಗಿ ಕೂಡ. ಬ್ರಸ್ಟಾರ್ ಬೆಂಗಳೂರು ಒಂದೆಡೆ ಆದ್ರೆ ಯುನೈಟೆಡ್ ಜಾಗುವಾರ್ ಸುರತ್ಕಲ್ ಇನ್ನೊಂದೆಡೆ. ಕ್ವಾರ್ಟರ್ ಫೈನಲ್ ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಹಣಾಹಣಿಯನ್ನು ಕಾಣ್ತಾ ಇದೀವಿ ಮದರಸ ಮೈದಾನಗಳ ಭಾಗದಲ್ಲಿ. ಅಣ್ಣ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು ನಿಮ್ಮನ್ನ ಮತ್ತೊಮ್ಮೆ ಕೇಳ್ತಾ ಇದೀವಿ. ಮತ್ತೆ ಮಂಜಸ್ವಾದ ಭಾಗವನ್ನು ಕಾಣ್ತಾ ಇದ್ದಾಗ ಬೌಲರ್ ಅಂತಿಮ ಚೆಂಡಿಗಾಗಿ. ಅಣ್ಣ ಮತ್ತೆ ಡಿಲೇ ಮಾಡುವಂತಿಲ್ಲ, ನಿಮ್ಮನ್ನ ಮತ್ತೊಮ್ಮೆ ಕೇಳ್ತಾ ಇದೀವಿ ನಾವು. ಮಂಜವ್ರ ಓಟಗಳು ಬರ್ತಾ ಇದೆ. ವೈಡ್ ಬಾಲ್ ಏತ ಸೂಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 24 ಓಟಗಳನ್ನ ಈ ಹತ್ತ ತಲುಪ್ತಾ ಇರ್ತಕ್ಕಂಥ ಒಂದು ತಂಡ. ಕೊನೆಯ ಒಂದು ಚೆಂಡು ಈತ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತನ್ನ ವಿಕೆಟ್ಸ್ ಆಘಾತ ಕೂಡ. ಯುನೈಟೆಡ್ ಜಾಗುವಾರ್ ಸುರತ್ಕಲ್ ತಂಡ ಈತ 4ನೇ ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಕನಿಷ್ಠ ಮೊತ್ತದ ಕಾಳಗದಲ್ಲಿ ನಿರ್ಣಾಯಕ ಪಂದ್ಯಾಟವನ್ನು ಬ್ರೈಸ್ಟಾರ್ ಬೆಂಗಳೂರಿನ ತಂಡ ಕಳ್ಕೊಂಡ್ರು. ಈ ಸೋಲೆ ಮುಂದಿನ ಕಡೆಯಿಂದ ಸೋಪಾನ ಆಗಲಿರುವಂತಹ ವಿಚಾರವನ್ನು ಮತ್ತೆ ತಿಳಿಯಪಡಿಸ್ತಾ ಇದ್ದಾರೆ. ಅಣ್ಣ 4 ತಂಡಗಳ ಕ್ಯಾಪ್ಟನ್ಗಳು ಬನ್ನಿ. ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿದ ಪಂಚಜನ್ಯ ಕೋಟ ಕ್ಯಾಪ್ಟನ್ ಜಾನ್ಸನ್ ಟೂರ್ ರಿಯಲ್ ಫೈಟರ್ಸ್, ಚಕ್ರವರ್ತಿ ತುಮಕೂರು ಮತ್ತು ಈತ ಯುನೈಟೆಡ್ ಜಾಗುವಾರ್